ವೀಕ್ಷಕರೇ ನಮಸ್ಕಾರ. ನೋಡಿ, BPL ಕಾರ್ಡ್ನ ಬಗ್ಗೆ ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. BPL ಕಾರ್ಡ್ ಕ್ಯಾನ್ಸಲ್ ಆದರೆ ಏನು ಮಾಡಬೇಕು, ಹೊಸದಾಗಿ ಅಪ್ಲೈ ಯಾವ ರೀತಿ ಮಾಡೋದು. ನೋಡಿ, BPL ಕಾರ್ಡ್ ಬಡತನ ರೇಖೆಗಿಂತ ಕೆಳಗಿರುವಂಥವರಿಗೆ ಸರ್ಕಾರದಿಂದ ಕೊಡುವಂತಹ ಒಂದು ಕಾರ್ಡು. BPL ಕಾರ್ಡಿಂದ ಎಷ್ಟೋ ಜನ ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ನೋಡಿ, BPL ಕಾರ್ಡು ಕಳೆದ ಕೆಲ ದಿನಗಳ ಹಿಂದೆ ಒಂದಷ್ಟು ಜನರದ್ದು ರದ್ದಾಗಿತ್ತು. ಅನರ್ಹರು ಯಾರಿದ್ದಾರೋ ಅವರ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡಿತ್ತು. ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಂತಹ ಕೆಲಸ ಕೂಡ ಮಾಡ್ತಾ ಇದೆ. ಬಟ್ ಒಂದಷ್ಟು ಸಮಸ್ಯೆಗಳಾಗಿತ್ತು. ಈ BPL ಕಾರ್ಡ್ ಇದ್ದಂಥವರು ಅವರು ಅನರ್ಹರಲ್ಲ, ಅರ್ಹರಾಗಿದ್ರೂ ಕೂಡ ಕೆಲವೊಂದಿಷ್ಟು ಕಣ್ತಪ್ಪಿನಿಂದ ಆ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗಿತ್ತು. ಸೊ ಹಾಗಾಗಿ ಇವತ್ತು ನಾನು BPL ಕಾರ್ಡನ್ನು ಮತ್ತೆ ಹೇಗೆ ಪಡೆಯೋದು, ನೀವು ಅರ್ಹರಿದ್ದೀರಾ, ಸರ್ಕಾರ ಒಂದಷ್ಟು ಮಾನದಂಡಗಳನ್ನು ಇಟ್ಟಿರುತ್ತೆ, ಆ ಮಾನದಂಡಗಳ ಅಡಿಯಲ್ಲೇ ಕಾರ್ಡನ್ನು ಪಡ್ಕೋಬೇಕು. ಅಂದರೆ ಒಂದಷ್ಟು ರೂಲ್ಸ್ಗಳಿರುತ್ತೆ. ಆ BPL ಕಾರ್ಡನ್ನು ಪಡ್ಕೊಳ್ಳೋದಕ್ಕೆ ನಮಗೆ ಇಷ್ಟು ಎಕರೆ ಜಮೀನು ಇರಬಾರ್ದು, ಬೋರ್ವೆಲ್ ಇರಬಾರ್ದು, ಸ್ವಂತ ಸರ್ಕಾರಿ ಕೆಲಸ ಇರಬಾರ್ದು, ಟ್ಯಾಕ್ಸ್ ಕಟ್ತಾ ಇರಬಾರ್ದು, ಈ ರೀತಿ ಇರುತ್ತೆ. ಸೊ ಅದೆಲ್ಲದಕ್ಕೂ ಕೂಡ ಅರ್ಹರಾಗಿದ್ರಷ್ಟೇ BPL ಕಾರ್ಡ್ ಸಿಗುತ್ತೆ ನಿಮಗೆ. ಬಟ್ ಅರ್ಹರಾಗಿದ್ರೂ ಕೂಡ ಕೆಲವೊಂದಿಷ್ಟು ಜನರ ಕಾರ್ಡ್ಗಳು ಕ್ಯಾನ್ಸಲ್ ಆಗಿತ್ತು. ಸೊ ಹಾಗಾಗಿ ಯಾರ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ, ಒಂದು 13ರಿಂದ 14 ಲಕ್ಷ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರಬಹುದು ಅಂದಾಜು. ಸೊ ಅಂಥವರು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನೀವು ಮತ್ತೆ ಕಾರ್ಡನ್ನು ಪಡಿಬಹುದು. ತಿದ್ದುಪಡಿ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಸೊ ಯಾವೆಲ್ಲ ದಾಖಲೆಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನೋಡಿ. ತಮ್ಮ ರೇಷನ್ ಕಾರ್ಡ್ಗಳಲ್ಲಿ ಒಂದು ಹೆಸರು ಏನಾದರೂ ಬಿಟ್ಟೋಗಿರುತ್ತೆ, ಆ ಹೆಸರನ್ನ ಸೇರ್ಪಡೆ ಮಾಡಬೇಕು, ತಿದ್ದುಪಡಿ ಮಾಡಬೇಕು. ಅಥವಾ ನೀವು ಅರ್ಹರಾಗಿರ್ತೀರಾ ಆದರೂ ಕೂಡ ಕ್ಯಾನ್ಸಲ್ ಆಗಿರುತ್ತೆ, ಅನರ್ಹರು ಅಂತ ಹೇಳಿಬಿಟ್ಟು. ಈ ರೀತಿಯ ಬದಲಾವಣೆಗಳೇನಾದರೂ ಇದ್ದರೆ ನಿಗದಿತ ಅವಧಿಯ ಒಳಗಡೆ ಆನ್ಲೈನ್ ಮುಖಾಂತರನಾದರೂ ನೀವು ಅರ್ಜಿ ಸಲ್ಲಿಸ್ಬಿಟ್ಟು ಕಾರ್ಡನ್ನು ಪಡ್ಕೋಬಹುದು. ಆಗಲ್ಲ, ನಮಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ಗೊತ್ತಿಲ್ಲ ಅಂತ ಹೇಳಿದ್ರೆ ಆಫ್ಲೈನ್ ಸಂಬಂಧಪಟ್ಟಂತಹ ಕಚೇರಿಗೆ ಹೋಗ್ಬಿಟ್ಟು ನೀವು ಅರ್ಜಿ ಸಲ್ಲಿಸಿ ಬಂದರೆ ಇಂತಿಷ್ಟು ದಿನದ ಒಳಗಡೆ ನಿಮಗೆ ಕಾರ್ಡನ್ನು ಕೊಡ್ತಾರೆ, ನಿಮ್ಮ ಅಡ್ರೆಸ್ಗೆ ಬರುತ್ತೆ. ರೇಷನ್ ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಪಡಿತರ ಚೀಟಿ ಪರಿಷ್ಕರಣೆ ವೇಳೆ ಅರ್ಹ ಫಲಾನುಭವಿಗಳ BPL ಕಾರ್ಡ್ ರದ್ದಾಗಿದೆಯಾ? ನಾನು ಆಗ್ಲೇ ಹೇಳಿದೆ, ಇತ್ತೀಚೆಗೆ ಪರಿಷ್ಕರಣೆ ಮಾಡಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಗೃಹಲಕ್ಷ್ಮಿ ವಿಚಾರ ಬಂದಾಗ ಸತ್ತವರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಪಡಿತರ ಚೀಟಿ ಪರಿಷ್ಕರಣೆಯ ವೇಳೆ ಅರ್ಹ ಫಲಾನುಭವಿಗಳ BPL ಕಾರ್ಡಿನರು ರದ್ದಾಗಿದೆಯಾ? ನೀವು ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದ್ದೀರಾ? ಟೆನ್ಷನ್ನ ಬಿಡಿ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಸಿಗುತ್ತೆ. ನಾಳೆನೆ ಹೋಗಿ ಅಪ್ಲಿಕೇಶನ್ ಹಾಕಿ, ನೀವು ಅರ್ಹರಾಗಿದ್ರಷ್ಟೇ ನಿಮಗೆ ಅಪ್ಲೈ ಆಗತ್ತೆ. ನೋಡಿ, ನೀವು ಕಾರ್ಡನ್ನು ಮರಳಿ ಪಡಿಬಹುದು. BPL ಇರಬಹುದು, ಅದು APL ಇರಬಹುದು. ಎರಡೂ ಕಾರ್ಡ್ ತಿದ್ದುಪಡಿಗೆ ಸರ್ಕಾರ ಮತ್ತೆ ಅವಕಾಶವನ್ನ ಮಾಡಿಕೊಟ್ಟಿದೆ. ನೀವು ಕೂಡ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗತ್ತೆ. ಯಾಕಂದ್ರೆ ಅದರಿಂದ ಬಹಳ ಉಪಯೋಗ ಇದೆ. BPL ಕಾರ್ಡಿಂದ ಬಹಳ ಉಪಯೋಗ ಇದೆ. ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ 5 ಲಕ್ಷದವರೆಗೂ ಕೂಡ, ಅಂದರೆ ಸರ್ಕಾರಿ ಹಾಸ್ಪಿಟಲ್ನ ಬಿಟ್ಟು ಬೇರೆ ಹಾಸ್ಪಿಟಲಲ್ಲೂ ಕೂಡ ನಾವು ಟ್ರೀಟ್ಮೆಂಟನ್ನು ಪಡ್ಕೋಬಹುದು. ಉಚಿತವಾಗಿ ಅಕ್ಕಿ ಎಲ್ಲ ಪಡಿತರ ಎಲ್ಲ ಕೂಡ ಸಿಗುತ್ತೆ. ಸೊ ಹಾಗಾಗಿ ಏನೆಲ್ಲ ದಾಖಲೆ ಕೊಡಬೇಕು ಪಡಿತರ ಕಾರ್ಡ್, ರೇಷನ್ ಕಾರ್ಡ್ ತಿದ್ದುಪಡಿಗೆ? ಸಾರ್ವಜನಿಕರು ತಮ್ಮ ರೇಷನ್ ಕಾರ್ಡ್ಗಳಲ್ಲಿ ಹೆಸರು ಸೇರ್ಪಡೆ, ತಿದ್ದುಪಡಿ, ಬೇರೆ ಯಾವುದೇ ರೀತಿಯ ಬದಲಾವಣೆಗಳಿದ್ರೂ ಕೂಡ ನಿಗದಿತ ಅವಧಿಯ ಒಳಗಡೆ ಆನ್ಲೈನ್ ಅಥವಾ ಆಫ್ಲೈನ್ ಮಾರ್ಚ್ 31, 2027 ಒಳಗಾಗಿ, ಇನ್ನೂ ಕೂಡ ಟೈಮ್ ಇದೆ. ಸೊ ಹಂಗನ್ಕೊಂಡು ಟೈಮ್ ಇದೆ ಅಂತ ನೀವು ತಿದ್ದುಪಡಿ ಮಾಡಿಸೋದನ್ನು ಬಿಟ್ಬಿಟ್ರೆ ಇಲ್ಲಿ ನೀವು ಅದರಿಂದ ಆಗುವಂಥ ಬೆನಿಫಿಟ್ಗಳನ್ನ ಪಡ್ಕೊಳ್ಳೋಕ್ಕಾಗಲ್ವಲ್ಲ. BPL ಕಾರ್ಡ್ ಇದ್ರೆ ತಾನೇ ಎಲ್ಲ ಆಗೋದು ಕೆಲವೊಂದಿಷ್ಟು ಕೆಲಸಗಳು. ಹಾಗಾಗಿ ಬೇಕು ಅಂತ ಹೇಳಿದ್ರೆ ಇನ್ನೂ ಟೈಮ್ ಇದೆ, ಮಾರ್ಚ್ 31, 2027 ಅಂತೇಳಿ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ನೀವು ಇವತ್ತು ನಾಳೆನೇ ಹೋಗಿ ಅಪ್ಲಿಕೇಶನ್ ಹಾಕ್ಬಿಟ್ರೆ ಬೇಗ ಬಂದು ಬಿಡುತ್ತೆ. ನೀವೇನು ಮಾಡಬೇಕು ಹೇಳಿಬಿಡಿ ಮೇಡಮ್, ಬೇಗ ಎಷ್ಟು ಕುಯ್ತಾ ಇದ್ದೀರಾ ಅಂತ ಎಷ್ಟೋ ಜನ ಪಾಪ ಕಮೆಂಟ್ಗಳು ಮಾಡ್ತಾರೆ. ಬಟ್ ಕೆಲವೊಂದಿಷ್ಟು ಎಕ್ಸ್ಪ್ಲನೇಷನ್ ಕೊಡಲೇಬೇಕಾಗತ್ತೆ ಕೆಲವೊಂದಿಷ್ಟು ವಿಡಿಯೋಗಳಿಗೆ, ಯಾಕಂದರೆ ಹೊಸದಾಗಿ ವಿಡಿಯೋ ನೋಡೋರು ಕೂಡ ಇರ್ತಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ನು, ಕರ್ನಾಟಕವನ್ನು ಅಥವಾ ಬೆಂಗಳೂರು
ಈ ಕೇಂದ್ರಗಳಿಗೆ ಭೇಟಿ ಕೊಟ್ಟುಬಿಟ್ಟು ಅಗತ್ಯ ದಾಖಲೆಗಳೊಂದಿಗೆ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಿ ಬನ್ನಿ. ಖಂಡಿತ ನೀವು ಅರ್ಹರಾಗಿದ್ರೆ ನಿಮಗೆ ಬಂದೇ ಬರುತ್ತೆ. ಏನೆಲ್ಲ ತಿದ್ದುಪಡಿ ಮಾಡಿಸಬಹುದು ಹಾಗಾದ್ರೆ ಹೇಳ್ಬಿಡಿ ಮೇಡಮ್. ನೋಡಿ, ನಾನು ಹೇಳ್ತಾ ಇರೋದು ಹೊಸದಾಗಿ ಅರ್ಜಿ ಸಲ್ಲಿಸಕ್ಕಲ್ಲ. ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ನಿಮಗೆ ಕಾರ್ಡೇ ಇಲ್ಲ, ನಿಮಗೆ ಒಂದು ಸಲನೂ BPL ಕಾರ್ಡೇ ಇಲ್ಲ, ಹೊಸದಾಗಿ ಅರ್ಜಿ ಸಲ್ಲಿಸೋದು ಇನ್ನೂ ಬಿಟ್ಟಿಲ್ಲ ಸರ್ಕಾರದಿಂದ. ಬಟ್ ಕಾರ್ಡಿತ್ತು ಮೇಡಮ್, ಕ್ಯಾನ್ಸಲ್ ಆಗಿದೆ. ನಮ್ಮ ಮನೇಲಿ ಹೊಸ ಸದಸ್ಯರು ಹುಟ್ಟಿದ್ದಾರೆ ಮೇಡಮ್, ಅವ್ರನ್ನ ಸೇರ್ಪಡೆ ಮಾಡಬೇಕು. ಅಥವಾ ನನ್ನ ಮಗನಿಗೆ ಮದುವೆ ಮಾಡ್ಕೊಂಡು ಸೊಸೆ ಬಂದವಳು ಮನೆಗೆ, ಅವಳ ಹೆಸರು ಸೇರ್ಪಡೆ ಮಾಡಬೇಕು. ನನ್ನ ಮಗಳು ಬೇರೆ ಮನೆಗೆ ಮದುವೆ ಮಾಡಿಕೊಟ್ಟಿದ್ದೀನಿ, ಅವ್ರ ಹೆಸರನ್ನ ಕೈ ಬಿಟ್ಬಿಟ್ಟಿದ್ದಾರೆ ಇವಾಗ. ಈ ರೀತಿಯ ಹೊಸ ಹೆಸರ ಸೇರ್ಪಡೆಯಾದ್ರೆ, ಅದರ ಜೊತೆಗೆ ನ್ಯಾಯಬೆಲೆ ಅಂಗಡಿ ವಿಳಾಸ, ನಾವು ಈ ಊರಲ್ಲಿ ಇದ್ವಿ, ಬೇರೆ ಊರಿಗೆ ಹೋಗ್ಬಿಟ್ಟಿದೀವಿ. ನಾವು ಹಾಸನಲ್ಲಿ ಇದ್ವಿ, ಈಗ ಹಾಸನ್ ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ಟಿದೀವಿ. ಇಲ್ಲ ನಾವು ಮಂಡ್ಯದಲ್ಲಿದ್ವಿ, ಈಗ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಹಿಂಗಿದ್ದಾಗ ವಿಳಾಸ ಬದಲಾವಣೆ ಮಾಡಬೇಕು. ಮೇಡಮ್, ಮೊಬೈಲ್ ನಂಬರ್ ನಾವು ಚೇಂಜ್ ಮಾಡ್ಬಿಟ್ಟಿದೀವಿ, ಅದನ್ನ ಚೇಂಜ್ ಮಾಡಬೇಕು ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಹೆಸರು ತೆಗೆದಾಕಬೇಕು. ಯಾರನ್ನ ಮದುವೆ ಮಾಡಿಕೊಟ್ಟಿರ್ತೀರಾ ಅಥವಾ ತೀರ್ಕೊಂಡ್ಬಿಟ್ಟಿದ್ದಾರೆ, ಅವ್ರ ಹೆಸರನ್ನ ತೆಗೆದಾಕಬೇಕು. ಮತ್ತೆ ಕುಟುಂಬದ ಮುಖ್ಯಸ್ಥರ ಬದಲಾವಣೆ, ಮನೆ ಯಜಮಾನರು ಬದಲಾವಣೆ ಆಗ್ಬಿಡ್ತಾರೆ, ಮನೆಯಲ್ಲಿ ಕುಟುಂಬ ಡಿವೈಡ್ ಆಗ್ಬಿಡುತ್ತೆ, ಆಗ ಬೇರೆ ಇದು ಮಾಡ್ಕೋಬೇಕು ಆಗ. ಮತ್ತೆ ಫೋಟೋ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಹೇಳಿದಾಗ. ಹಾಗಾದ್ರೆ ಏನೆಲ್ಲ ದಾಖಲೆಗಳು ಬೇಕು, ಬೇಗ ಹೇಳಿ. ಕಮೆಂಟ್ ಮಾಡ್ತಾ ಇದ್ದೀರಾ ಆಲ್ರೆಡಿ. ನೋಡಿ, ಆಧಾರ್ ಕಾರ್ಡ್ ಬೇಕು, ನಿಮ್ಮ ಮದುವೆ ಪ್ರಮಾಣ ಪತ್ರ, ಹೊಸದಾಗಿ ನಿಮ್ಮ ಸೊಸೆನ ಏನಾದರೂ ಸೇರಿಸ್ಬೇಕು ಅಂತ ಹೇಳಿದ್ರೆ ಮದುವೆ ಪ್ರಮಾಣ ಪತ್ರ ಬೇಕು, ಮದುವೆ ರಿಜಿಸ್ಟರ್ ಆಗಿರೋದು, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪೋಷಕರ ಪಡಿತರ ಚೀಟಿ, ಮಗುವಿನ ಹೆಸರು, ಮಗು ಹೊಸದಾಗಿ ಅಂದರೆ ಮನೆಯಲ್ಲಿ ಮಗು ಹುಟ್ಟಿದೆ ಅಂತ ಹೇಳಿದ್ರೆ ಮಗುವಿನ ಜನನ ಪ್ರಮಾಣ ಪತ್ರ ಬೇಕು, ಪೋಷಕರ ಆಧಾರ್ ಕಾರ್ಡ್. ಎಲ್ಲೆಲ್ಲಿ ಅರ್ಜಿ ಸಲ್ಲಿಕೆ ಮಾಡಬಹುದು, ನಾನು ಆಗಲೇ ಹೇಳಿದಾಗೆ ಬೆಂಗಳೂರು ಒನ್ನಲ್ಲಿ ಮಾಡಬಹುದು, ಗ್ರಾಮ ಒನ್ನಲ್ಲಿ ಮಾಡಬಹುದು, ಕರ್ನಾಟಕವನ್ನು. ಅದು ಸೇರಿದಂತೆ ನಿಮಗೆ ಸೈಬರ್ ಸೆಂಟರ್ಗಳಲ್ಲೂ ಕೂಡ ಅದನ್ನೆಲ್ಲ ಮಾಡಿಕೊಡ್ತಾರೆ. ಏನು ತೊಂದರೆ ಇಲ್ಲ. ನನಗೇನು ಗೊತ್ತಿಲ್ಲ ಅಂದ್ರೂ ಒಂದಿಷ್ಟು ಫೀಸ್ ಅಂತ ಇರುತ್ತೆ, ಅದನ್ನು ಪೇ ಮಾಡಿದ್ರೆ ಅವರೆಲ್ಲ ಡೀಟೈಲ್ ಆಗಿ ನೀಟಾಗೆಲ್ಲ ಫಿಲ್ ಮಾಡಿಕೊಡ್ತಾರೆ. ಅಧಿಕೃತ ವೆಬ್ಸೈಟ್ಗೂ ಕೂಡ ನೀವು ಭೇಟಿ ಕೊಡಬಹುದು. ಸೊ ಹಾಗಾಗಿ ಇಷ್ಟೆಲ್ಲ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ BPL ಕಾರ್ಡ್ ಅಥವಾ APL ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಖಂಡಿತ ಹೊಸ ರೇಷನ್ ಕಾರ್ಡು ಸದ್ಯದಲ್ಲೇ ನಿಮ್ಮ ಮನೆಗೆ ಬರುತ್ತೆ. ಸೊ ಹಾಗಾಗಿ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು, ತಿದ್ದುಪಡಿ ಮಾಡಬೇಕು, ಅಥವಾ ಈ KYC ಪ್ರಕ್ರಿಯೆಗಳನ್ನು ಆನ್ಲೈನ್ ಮುಖಾಂತರವೂ ಕೂಡ ನೀವು ಸುಲಭವಾಗಿ ಮಾಡ್ಕೋಬಹುದು. ಇಷ್ಟ ಮಾಡ್ಕೊಂಡ್ರೆ ಸಾಕು, BPL ಹಾಗೆ APL ಕಾರ್ಡು ಆರಾಮಾಗಿ ಕೆಲವೇ ದಿನಗಳಲ್ಲಿ ಕೈ ಸೇರುತ್ತೆ.